ಶಿವಶಂಕರಪ್ಪರ ಮನೆ ಮೇಲೆ ಇಡಿ ದಾಳಿ ಪ್ರಕರಣ ಸಂಬಂಧ ಚಿತ್ರದುರ್ಗ ಜಿಲ್ಲೆಯಲ್ಲೂ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ರೇಡ್ ನಡೆಸಿದ್ದಾರೆ. ಚಿತ್ರದುರ್ಗದಲ್ಲೂ ಕೂಡ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ರೇಡ್ ನಡೆಸಿದ್ದಾರೆ. ತಾಳಿಕಟ್ಟೆ ಗ್ರಾಮದ ನವೀನ್ ಕುಮಾರ್ ಮನೆ ಮೇಲೆ ಇಡಿ ರೇಡ್ ಅನ್ನೋ ಮಾಹಿತಿ ಇದೆ. ತಾಳಿಕಟ್ಟೆ ಗ್ರಾಮದ ನವೀನ್ ಕುಮಾರ್ ಅನ್ನೋ ವ್ಯಕ್ತಿಯ ಮನೆ ಮೇಲೆ ಇಡಿ ರೇಡು ಅನ್ನೋ ಮಾಹಿತಿ. ಪಶು ವೈದ್ಯಾಧಿಕಾರಿಯಾಗಿ ನೇಮಕ ಆಗಿದ್ದ ನವೀನ್ ಕುಮಾರ್ ಅಕ್ರಮವಾಗಿ ನೇಮಕವಾದ ಆರೋಪದ ಅಡಿ ಕೇಸ್ ದಾಖಲು, ಹಿನ್ನೆಲೆ ರೇಡು. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ತಾಳಿಕಟ್ಟೆ ಗ್ರಾಮ ನವೀನ್ ಕುಮಾರ್ ಮನೆಯಲ್ಲಿ ಶೋಧ ನಡೆಸ್ತಾ ಇರೋ ಇಡಿ ಸಿಬ್ಬಂದಿ. ನವೀನ್ ಕುಮಾರ್ ಮನೆ ಮೇಲೆ ರೇಡ್ ಆಗಿದೆ. ನವೀನ್ ಕುಮಾರ್ ಯಾರು? ಅಕ್ರಮ ನೇಮಕಾತಿ ಪೈಕಿ ಆತನು ಒಬ್ಬ. ಕೂತ್ಕೊಂಡು ಟೀ ಕುಡಿತಿದ್ನಂತೆ. ಇಡಿ ಅಧಿಕಾರಿಗಳು ರೇಡ್ ನಡೆಸಿದ್ರು. ಸಂಬಂಧಪಟ್ಟ ಹಾಗೆ ಕಡತಗಳನ್ನು ಹುಡುಕುವ ಪ್ರಯತ್ನಗಳಾಗ್ತಾ ಇದೆ. ನವೀನ್ ಕುಮಾರ್ ಹೆಂಗ್ ನೇಮಕ ಆದ್ರು, ಯೋಗ್ಯಸ್ಥನ, ಈತ ಯೋಗ್ಯನ, ಎಲ್ಲವೂ ಕೂಡ ಪರಿಶೀಲನೆಗಳಾಗ್ತಾ ಇದೆ. ತಾಳಿಕಟ್ಟೆ ಗ್ರಾಮದ ನವೀನ್ ಕುಮಾರ್ ಮನೆ ಮೇಲೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳ ರೇಡ್ ಆಗಿದೆ. ಇದಿವತ್ತು ಅತ್ಯಂತ ಮೇಜರ್ ಸುದ್ದಿಯಾಗಿ ಮಾರ್ಪಡೋದ್ರಲ್ಲಿ ಸಂದೇಹ ಇಲ್ಲ. ಇಲಾಖೆಯಲ್ಲಿ ಅಕ್ರಮವನ್ನ ನಿರ್ಭಯನಾಗಿ ಮಾಡಬಹುದು, ಅಕ್ರಮವಾಗಿ ಕೋಟಿಗಟ್ಟಲೆ ಹಣವನ್ನ ಸಂಪಾದನೆ ಮಾಡಬಹುದು, ಬೆವರಿಳಿಯೋದಿಲ್ಲ, ಕಷ್ಟಪಡಂಗಿಲ್ಲ. ತನ್ನ ಅಧಿಕಾರವನ್ನ ಬಳಸಿ ಅಕ್ರಮ ನೇಮಕಾತಿ ನಿಶ್ಶಬ್ದವಾಗಿ ಸಂಪಾದನೆ ಮಾಡೋದು, ಸೌಂಡು ಬರೋದಿಲ್ಲ. ತನ್ನ ಅಧಿಕಾರವನ್ನ ಬಳಸ್ಕೊಂಡೊಂದು ಸಿಗ್ನೇಚರ್ ಸಾಕಲ್ವಾ? ಯೋಗ್ಯರನ್ನ ಸೈಡಿಗಟ್ಟಿ ಅಯೋಗ್ಯರನ್ನ ಸ್ಥಾನಕ್ಕೆ ಕೂರಿಸಿ ಒಂದೇ ಒಂದು ಸಿಗ್ನೇಚರು. ಸ್ಪೆಕ್ಸು, ಟೈ, ಕೋಟು ಅದರ ಮೌಲ್ಯವನ್ನೇ ಕಳಕೊಂಡಿದ್ದ ಶಿವಶಂಕರಪ್ಪ. ತಾಳಿಕಟ್ಟೆ ಗ್ರಾಮದ ನವೀನ್ ಕುಮಾರ್ ಮನೆ ಮೇಲೆ ಇಡಿ ಅಧಿಕಾರಿಗಳು ರೇಡ್ ನಡೆಸಿದ್ದಾರೆ. ಸಂಬಂಧಪಟ್ಟ ಹಾಗೆ ರೆಕಾರ್ಡ್ಸ್ಗಳನ್ನು ಹುಡುಕುವ ಪ್ರಯತ್ನಗಳಾಗ್ತಾ ಇದೆ. ಕಡತಗಳನ್ನು ಕೊಡವಿ ನೋಡ್ತಾರೆ ಇವತ್ತು ಇಡಿ ಅಧಿಕಾರಿಗಳು. ಮನಿ ಲಾಂಡ್ರಿಂಗ್ ಆಗಿದೆಯಾ? ಇನ್ನಿದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಪಕ್ಷ ನಾಯಕ ಅಶೋಕ್ ಮಾತನಾಡಿದ್ದಾರೆ, ನೋಡ್ಕೊಂಡು ಬರೋಣ. ಹಗರಣದ ಬಗ್ಗೆ ಬಿಜೆಪಿ ವಿಧಾನಸಭೆಯಲ್ಲಿ ಸುಮಾರು 2 ದಿನಗಳ ಕಾಲ ನಾವು ಚರ್ಚೆ ಮಾಡಿದ್ದೀವಿ. ಕೆಪಿಎಸ್ಸಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಎಳೆಯಾಗಿ ಬಿಡಿಸಿದ್ದೀರಿ. ಯಾವುದೇ ರಾಜ್ಯದಲ್ಲಿ, ಉತ್ತರ ಪ್ರದೇಶ ಅಂತ ರಾಜ್ಯದಲ್ಲಿ ಕೆಪಿಎಸ್ಸಿ ಮೆಂಬರ್ ಇರೋದು 8 ಜನ. ನಮ್ಮ ರಾಜ್ಯದಲ್ಲಿ ಡಜನ್ ಗಟ್ಟಲೆ ಇದ್ದಾರೆ, 18 ಜನ ಏನೋ ಇದ್ದಾರೆ. ಅಂದರೆ ಲೂಟಿ ಮಾಡೋದಕ್ಕೋಸ್ಕರ ಜನಗಳನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಈ ಸರ್ಕಾರ ಯಾರನ್ನ ನೇಮಕ ಮಾಡಬೇಕು ಅಂತ ಚೀಟಿ ಕಳಿಸ್ತಾರೋ ಅವ್ರನ್ನ ನೇಮಕ ಮಾಡ್ತಾರೆ. ಮೆರಿಟ್ ಇಲ್ಲ, ಪ್ರಶ್ನೆ ಪತ್ರಿಕೆ ಸೋರಿಕೆ, ಹಣ, ಲಂಚ, ಆಡಿಯೋ ಎಲ್ಲ ರಿಲೀಸ್ ಆಗಿದೆ. ಬೇಕಾದಷ್ಟು ಆಡಿಯೋಗಳು ಬಂದ್ಬಿಟ್ಟಿದೆ. ಲಂಚ 1,80,00,000. ಆ ಡಾಕ್ಟ್ರುಗಳು, ಪಶುವೈದ್ಯ ಡಾಕ್ಟ್ರುಗಳದ್ದಿರ್ಬೋದು, ಬೆಂಗಳೂರು BBMP ಅಧಿಕಾರಿಗಳಿರ್ಬೋದು, ಪೊಲೀಸ್ ಇಲಾಖೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವಂಥದ್ದು, ಇವೆಲ್ಲ ಸರಣಿಯಾಗಿ ಈ KPSC ಅಧ್ಯಕ್ಷರಿದ್ದಾರಲ್ಲ ಅವರು, ಅವರ ತಂಡ ವ್ಯವಸ್ಥಿತವಾಗಿ ನೂರಾರು ಕೋಟಿ ರೂಪಾಯಿಯನ್ನು ಲೂಟಿ ಹೊಡೆದಿದ್ದಾರೆ. ಇವತ್ತು ಇಡಿ ರೈಡ್ ಆಗಿರೋದು ಆ ದುಡ್ಡೆಲ್ಲ ವಾಪಸ್ ಸರ್ಕಾರಕ್ಕೆ ಬರಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. BJP ಆ ನಿಲುವನ್ನು ಸ್ಪಷ್ಟವಾಗಿ ನಾವು ಹೇಳಿದ್ದೀರಿ. ಈ ಕಾಂಗ್ರೆಸ್ ಸರ್ಕಾರ ಈ KPSC ಬಗ್ಗೆ ಯಾಕೋ ಒಂದು ರೀತಿ ಅವ್ರ ಮುಲಾಜಲ್ಲಿದ್ದಂಗೆ ಕಾಣಿಸ್ತಾ ಇದೆ. ಏನು ಕ್ರಮ ತೆಗೆದುಕೊಳ್ತಾ ಇಲ್ಲ. ಅಧಿವೇಶನದಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ರು ಅವ್ರನ್ನೆಲ್ಲ ಕಟ್ ಡೌನ್ ಮಾಡ್ತೀರಿ, ನಾವು ಬೇರೆ ರಾಜ್ಯಗಳಲ್ಲಿ ಎಷ್ಟಿದೆ ಅಷ್ಟಕ್ಕೆ ನಾವು ತೊಗೊಂಬರ್ತೀರಿ ಅಂತ ಹೇಳಿದ್ರು. ಅದನ್ನೂ ಮಾಡಲಿಲ್ಲ. ತನಿಖೆನೂ ಮಾಡ್ತಾ ಇಲ್ಲ. ಮಾತತ್ರ ಒಂದು SIT ರಚನೆ ಮಾಡ್ತಾರೆ, ಆಮೇಲೆ ಮುಚ್ಚಾಕ್ತಾ ಇದ್ದಾರೆ. ನಾವು CBI ತನಿಖೆ ಕೊಡಿ ಅಂತ ಕೇಳಿದ್ರಿ. CBI ತನಿಖೆ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಈ ಯಾರು KPSC ಹಗರಣದಲ್ಲಿ ಭಾಗಿಯಾಗಿದ್ರು ಅವರೆಲ್ಲ ಜೈಲಿಗೆ ಹೋಗ್ತಾ ಇದ್ರು. ಅದರಿಂದ ಎಲ್ಲೋ ಒಂದು ಕಡೆ ಈ ಸರ್ಕಾರ ಅದನ್ನೆಲ್ಲ ಮುಚ್ಚಾಕ್ತಾ ಇದೆ ಅನಿಸ್ತಾ ಇದೆ. ಇವತ್ತು ರೈಡ್ ಆಗಿ ಇರೋದು
ರಾಜ್ಯದಲ್ಲಿ ಕೆಪಿಎಸ್ಸಿ ಹಗರಣ ಅನ್ನೋದು ಜಗಜ್ಜಾಹೀರು. ಸಂಬಂಧಪಟ್ಟ ಹಾಗೆ ಆಡಿಯೋಗಳು ಲೀಕ್ ಆಗಿದ್ದಾವೆ. ಲಂಚಗಳನ್ನು ಅತ್ಯಂತ ನಿರ್ಭಯರಾಗಿ ತೆಗೆದುಕೊಳ್ಳಲಾಗ್ತಾ ಇದೆ. ಈ ತರಹದ್ದೊಂದು ಹಗರಣವನ್ನು ಬಿಜೆಪಿ ಈ ಹಿಂದಿನಿಂದಲೂ ಕೂಡ ಹೇಳ್ತಾ ಇತ್ತು. ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ ಒತ್ತಡ ಹಾಕ್ತಾ ಇತ್ತು. ಇವತ್ತು ಎಲ್ಲವೂ ಬಟಾಬಯಲಾಗಿದೆ. ಇಡಿ ಅಧಿಕಾರಿಗಳು ರಾಜ್ಯಕ್ಕೆ ಬಂದಿದ್ದಾರೆ. ಶಿವಶಂಕರಪ್ಪ ಎಂದು ಅವರ ಮೇಲೆ ಏನು ಆರೋಪ ಇತ್ತೋ ಆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಶಿವಶಂಕರಪ್ಪರ ನಿವಾಸದ ಮೇಲೂ ಕೂಡ ರೇಡ್ ಆಗಿದೆ. ಇನ್ನು ಅಕ್ರಮ ನೇಮಕಾತಿ ನಡೆದಿದೆ ಎಂದು ಹೇಳಲಾಗುವ ಪಟ್ಟಿಯಲ್ಲಿ ಯಾರ್ಯಾರಿದ್ರೋ ಅವರ ಮನೆಯನ್ನು ಕೂಡ ರೇಖಿ ಮಾಡಿಕೊಂಡು ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ತಾಳಿಕಟ್ಟೆ ಗ್ರಾಮದ ನವೀನ್ ಕುಮಾರ್ ಮನೆ ಮೇಲೆ ಇಡಿ ದಾಳಿಯಾಗಿದೆ. ಪಶು ವೈದ್ಯಾಧಿಕಾರಿ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ರೇಡ್ ಆಗಿರುವಂತಹದ್ದು. ಆರ್ ಅಶೋಕ್ ಕೂಡ ಇದರ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದ್ರು. ಹಿಂದಿನಿಂದಲೂ ಕೂಡ ನಾವು ಇದನ್ನು ಹೇಳ್ತಾ ಇದ್ವಿ, ಆದರೆ ನಿಜಕ್ಕೂ ಕೂಡ ಎಲ್ಲ ಒಂದು ಕಡೆ ಇದರ ಬಗ್ಗೆ ಯಾರಿಗೂ ಕೂಡ ಆಸಕ್ತಿ ಇರಲಿಲ್ಲ. ಇವತ್ತು ಎಲ್ಲವೂ ಕೂಡ ಬಟಾಬಯಲಾಗಿದೆ ಅಂಥೇಳಿ ಆರ್ ಅಶೋಕ್ ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ. ಒಟ್ಟಾರೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ಗಳು ಕೂಡ ಲಭ್ಯವಾಗ್ತಾ ಇದೆ. ಪಶುವೈದ್ಯರ ಹುದ್ದೆಗೆ 70-80 ಲಕ್ಷ ರೂಪಾಯಿ ಪಡೆದು ವಂಚನೆ ಆರೋಪ. ದೂರು ದಾಖಲಿಸಿ ಇರೋದ್ರಿಂದ ಇಡಿ ಅಧಿಕಾರಿಗಳ ಪರಿಶೀಲನೆಗಳಾಗ್ತಾ ಇದೆ. ವಿಧಾನಸೌಧದ ಪೊಲೀಸ್ ಠಾಣೆಯಲ್ಲಿ ಈ ಹಿಂದೆ ಪ್ರಕರಣ ದಾಖಲಾಗಿತ್ತು. ಪಶುವೈದ್ಯರ ಹುದ್ದೆಗೆ 70-80 ಲಕ್ಷ ದೂರು ದಾಖಲಿಸಿರೋದ್ರಿಂದಾಗಿ ಈ ವಿಚಾರ ಇವತ್ತು ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಇಡಿ ಅಧಿಕಾರಿಗಳು ಕೂಡ ರೇಡ್ ಮಾಡಿದ್ದಾರೆ. ಪಶುವೈದ್ಯರ ಹುದ್ದೆಗೆ 70-80 ಲಕ್ಷ ಲಂಚವನ್ನು ಸ್ವೀಕಾರ ಮಾಡಿದ್ರು ಎನ್ನುವ ಆರೋಪ ಇದೆ. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಬಗ್ಗೆ ವಿಜೇಂದ್ರ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಕೆಪಿಎಸ್ಸಿ ನನ್ನ ಮನೆ ಅಲ್ಲ. 10 ವರ್ಷಗಳಿಂದ ಕೆಪಿಎಸ್ಸಿನಲ್ಲಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಯಾವ ರೀತಿ ಅವ್ಯವಹಾರಗಳು ಆಗ್ತಾ ಇದ್ದಾವೆ, ಯಾವ ರೀತಿ ಪರೀಕ್ಷೆಗಳು ಸರಿಯಾದ ಸಮಯಕ್ಕೆ ಆಗದೇನೆ ಪರೀಕ್ಷೆ ಆಗೋದೇ ಲೇಟ್ ಆಗ್ತದೆ, ಪರೀಕ್ಷೆ ತಡವಾಗಿ ನಡೆದ ನಂತರಲ್ಲೇ ರಿಸಲ್ಟ್ ಬರೋದು ಕೂಡ 1 ವರ್ಷ 2 ವರ್ಷ ತಡ ಆಗ್ತದೆ, ರಿಸಲ್ಟ್ ಬಂದ ಮೇಲೆ ಅವ್ರಿಗೆ ಇಂಟರ್ವ್ಯೂ ಕರೆಯೋದು ಕೂಡ 1 ವರ್ಷ 2 ವರ್ಷ ತಡ ಆಗ್ತದೆ. ಲಕ್ಷಾಂತರ ವಿದ್ಯಾರ್ಥಿಗಳು ಹಗಲು ರಾತ್ರಿ ಶ್ರಮವಹಿಸಿ ಪರೀಕ್ಷೆನ ಬರೆದಿರ್ತಾರೆ. ಜಾತಕ ಪಕ್ಷಿಗಳ ತರ ಕಾಯ್ತಾ ಇರ್ತಾರೆ, ಇವತ್ತು ರಿಸಲ್ಟ್ ಬರುತ್ತೆ ನಾಳೆ ರಿಸಲ್ಟ್ ಬರುತ್ತೆ ಅಂತೇಳಿ. ಆದರೆ 10 ವರ್ಷಗಳಿಂದ ಈ ರೀತಿ ಆ ವಿದ್ಯಾರ್ಥಿಗಳ ಅನ್ಯಾಯ ಆಗದಂತೂ ಯಾರು ಕೂಡ ತಪ್ಪಿಸೋದಕ್ಕೆ ಸಾಧ್ಯ ಆಗಿಲ್ಲ. ನಾನು ಮೊನ್ನೆ ಕೆಲವು ಆಡಳಿತ ಪಕ್ಷ ಶಾಸಕರ ಹೇಳಿಕೆಯನ್ನು ಕೂಡ ಗಮನಿಸಿದ್ದೇನೆ. ಬಿಜೆಪಿ ಸರ್ಕಾರ ಇದ್ದಾಗ ಅವರ ಅಪಾಯಿಂಟ್ಮೆಂಟ್ ಆಗಿರೋದು ಅಂತೇಳಿ. ನಾನು ನೇರವಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಯಾವ ಸರ್ಕಾರದಲ್ಲಿ ಅವರು ಅಪಾಯಿಂಟ್ ಆಗಿದ್ದಾರೆ ಅನ್ನೋದು ಮುಖ್ಯ ಅಲ್ಲ. ಯಾವುದೇ ಸರ್ಕಾರದಲ್ಲಿ ಅಪಾಯಿಂಟ್ಮೆಂಟ್ ಆಗಿದ್ರೂ ಕೂಡ ಕೆಪಿಎಸ್ಸಿ ಚೇರ್ಮನ್ ಇರ್ಬೋದು, ಸದಸ್ಯರಿರ್ಬೋದು, ನಿಷ್ಪಕ್ಷವಾಗಿರ್ತಕ್ಕಂಥ ತನಿಖೆ ಆಗಲೇಬೇಕಾಗ್ತದೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳ ಮತ್ತೊಮ್ಮೆ ಆಗ್ರಹ ಪಡಿಸ್ತೇನೆ, ಇದನ್ನ ಸಿಬಿಐ ತನಿಖೆಗೆ ಆದೇಶವನ್ನು ಮಾಡಿ ಸರಿಯಾದ ರೀತಿ ತನಿಖೆನೂ ಕೂಡ ಆಗಲಿ. ಜೊತೆಲಿ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವೂ ಕೂಡ ಸರಿಯಾದ ರೀತಿಯ